ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೆಕೆಂಡ್ ಕೆಂಪ. ಹುಲ್ಲಲ್ಲಿ ನಾನಾ ಥರ ಹುಲ್ಲುಗಳಿದ್ದಾವೆ. ಎಮ್ಮೆ ದನಗಳಿಗೆ ಹಸಿರು ಹುಲ್ಲು, ಈಗ ಸೀಮೆ ಹುಲ್ಲು. ಮೊದಲೆಲ್ಲ ತೆವರಿ ಹುಲ್ಲು ಕುಯ್ಕೊಂಬಂದು ಹಾಕ್ತಿದ್ದು, ಈಗೆಲ್ಲ ಸೀಮೆ ಹುಲ್ಲು ಸಿಕ್ಕಾಬಿಟ್ಟೆ. ತೊಂಡೆ ಸೀಮೆ ಹುಲ್ಲು ಈ ಥರ ಎಲ್ಲ ಹಾಕ್ತಾರೆ. ಸೀಮೆ ಹುಲ್ಲಲ್ಲೂ ನಾನಾ ಥರ ಬಂದವೆ. ಕೆಂಪು ಕಡ್ಡಿ, ಬಿಳಿ ಕಡ್ಡಿ, ಆಮೇಲೆ ಹುಲ್ಲು ಥರನೇ ಸುಮಾರು ಥರ, ಅದು ಫಾರಮ್ಮು ಎಲ್ಲ ಈಗೆಲ್ಲ ಬಂದವೆ. ನಾನಾ ಥರ ಹಾಕ್ತಾರೆ. ಅದೆಂಥದ್ದು ಇನ್ನೊಂದು ಶುಂಠಿ ಹುಲ್ಲು ಅಂತ ಎಲ್ಲ ಅವೆ ತುಂಬ. ಈಗ ಇನ್ನೊಂದು ಥರ ಸೀಮೆ ಹುಲ್ಲು ಬಂದೈತೆ, ಪೂರ್ತಿ ಕೆಂಪಿಗೆ ಇರ್ತದೆ. ಅದು ಆ ಇಳುವರಿ ಬರ್ತದೆ, ಹಾಲು ಇಳುವರಿ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಯಾರೋ ಯಾವುದೇ ಥರ ಏನೇ ಹೇಳಲಿ ಅದನ್ನು ತಗೊಂಡು ಬಂದು ಬಿತ್ತನೆ ಮಾಡ್ತಾರೆ ರಾಸುಗಳಿಗೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು. ಹುಲ್ಲಲ್ಲಿ ಇನ್ನು ವಿಶೇಷವಾಗಿ 2 ಹುಲ್ಲುಗಳಿದ್ದಾವೆ. ಪೂಜೆಗೆ ಬಳಸುವಂಥ ಹುಲ್ಲು, ಅದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ ಆ ಹುಲ್ಲು. ಅದ್ಯಾವುದೋ ಪೂಜೆಗೆ ಬಳಸುವಂಥ ಹುಲ್ಲು ಯಾವುದಿರ್ಬೋದು ಅಂತ ಕುತೂಹಲ ಇರುತ್ತೆ. ತೋರಿಸ್ತೀನಿ ನೋಡಿ, ವೆಯ್ಟ್ ಮಾಡಿ. ಇಲ್ಲೇ ನಮ್ಮ ಗದ್ದೆ ಹತ್ರನೇ ಐತೆ ಒಂದು. ಈ ಗ್ರಾಣದ ದಿನ ನೀರಿಗೆ ಹಾಕ್ತಾರೆ, ಕುಡಿಯೋ ನೀರಿಗೆ ಮನೆಗಳಲ್ಲಿ. ಅದು ಆ ಮೂಮೆಂಟಲ್ಲಿ ಆ ಹುಲ್ಲಿಗೆ ಏನಂತಾರೆ ಅಂದರೆ, ನಮ್ಮ ಕಡೆ ದಬ್ಬೆ ಹುಲ್ಲು ಅಂತ ನಾವು ಕರೆಯೋದು. ದಬ್ಬೆ ಹುಲ್ಲು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಏನು ನೋಡ್ತಾ ಇದ್ದೀರಾ, ಇದೇ ದಬ್ಬೆ ಹುಲ್ಲು. ಇದು ನೋಡಿ, ಇದೇ ದಬ್ಬೆ ಹುಲ್ಲು. ಇದನ್ನು ಪೂಜೆಗಳಿಗೆ ಎಲ್ಲ ಬಳಸ್ತಾರೆ. ದಬ್ಬೆ ಹುಲ್ಲು ಅಂದರೆ ಬೇರೆ ಕಡೆ ತರ್ಬೆ ಅಂತನೋ ಏನೋ ಅಂತಾರೆ, ನಮ್ಮ ಕಡೆ ಎಲ್ಲ ಇದು ದಬ್ಬೆ ಹುಲ್ಲು ಅಂತ ಅನ್ನೋದು. ಇನ್ನೊಂದು ಹುಲ್ಲು ಯಾವುದಪ್ಪ ಅಂತ ಅಂದರೆ ತೋರಿಸ್ತೀನಿ ಬನ್ನಿ. ಅದನ್ನೂ ಇನ್ನೊಂದು ಥರ ಹುಲ್ಲನ್ನು ಯಾಕಪ್ಪ ಬಳಸ್ತಾರೆ ಅಂತಂದರೆ, ಅದು ಈ ಸಗಣಿ ಇರುತ್ತಲ್ಲ, ಹಸುವಿನ ಸಗಣಿ. ಆ ಸಗಣಿಗೆ ಪಿಳ್ಳಾರಿ ಮಾಡ್ತಾರೆ. ನಾವು ಕಣದ ಕಡೆ ಕಣ ಮಾಡಬೇಕು ಅಂತಂದರೆ, ಈಗ ಭತ್ತ ರಾಗಿ ಎಲ್ಲ ಕುಯ್ಲಾದ್ಮೇಲೆ ಹಾಕ್ಲಾದ್ಮೇಲೆ ಕಣ ಮಾಡಿಕೊಂಡು ಮಾಮೂಲಿ ಒಂದು ಫಸ್ಟು ಕಣನ ತಾರಿಸ್ದಾಗ ತೊಪ್ಪೆಲಿ ಪಿಳ್ಳಾರಿ ಮಾಡ್ತಿದ್ದೋ. ಅದಕ್ಕೆ ತುಂಬ ಥರ ಹುಲ್ಲುಗಳೆಲ್ಲ ತಗೊಂಡು ಬಂದು ಅದಕ್ಕೆ ಸಿಗಾಕ್ತಿದ್ದೋ. ಅದು ತುಂಬ ಪ್ರಾಮುಖ್ಯತೆ ಐತೆ. ಅದು ಬೇಕೇ ಬೇಕು. ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಏನು ನಮ್ಮ ಬೈಲಲ್ಲೇನೋ ಬರ ಇಲ್ಲ ಹುಲ್ಲುಗಳಿಗೆ. ಇನ್ನೂ ನಾನಾ ಥರ ಸೊಪ್ಪುಗಳೆಲ್ಲ ಇರ್ತವೆ. ನಾಟಿ ಸೊಪ್ಪು, ಆಯುರ್ವೇದಿಕ್ ಅಂತ ಏನಂತೀವೋ ಅವು ನೋಡಿ. ಇದೆ ಗರ್ಕೆ ಪಿಳ್ಳಾರಿ ಮಾಡೋದು. ಇದು ಸಗಣಿನ ಉಂಡೆ ಕಟ್ಬಿಟ್ಟು ಪಿಳ್ಳಾರಿ ಮಾಡ್ತಾರೆ. ತುಂಬ ಇಂಪಾರ್ಟೆಂಟು ಕೆಲವೊಂದು ಮೂಮೆಂಟಲ್ಲಿ. ಇದು ಸಿಟಿ ಕಡೆ ಎಲ್ಲ ಎಲ್ಲಿ ಸಿಗುತ್ತೆ, ಇದನ್ನು ಕಾಸು ಕೊಟ್ಟೆ ತಗೋತಾರೇನೋ. ಇದರಲ್ಲೇ ಪಿಳ್ಳಾರಿ ಮಾಡುವಂಥದ್ದು ಗರ್ಕೆ. ಇನ್ನು ನಮ್ಮ ಹಳ್ಳಿ ಕಡೆ ತುಂಬ ಥರ ಸೊಪ್ಪುಗಳು, ಹುಲ್ಲುಗಳು ಇದ್ದಾವೆ. ಅಂದರೆ ಆಯುರ್ವೇದಿಕ್ ಎಲ್ಲ ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ, ಗೊತ್ತಿರೋರು ಹೇಳ್ಕೊಡೋದು ಇಲ್ಲ. ಏಕೆಂತಂದರೆ ಅವ್ರಿಗೆ ಗೊತ್ತಾಗೋಗುತ್ತೆ. ಇನ್ನು ಅವರು ಹಸಿರು ಔಷಧಿ ಅಂತ ಮಾಡ್ತಾರಲ್ಲ, ಅದು ಆ ಸೊಪ್ಪಿಂದನೇ ಮಾಡೋದು. ಬಟ್ ಇರ್ತವೆ, ನಮಗೆ ಗೊತ್ತಿರಲ್ಲ. ತುಂಬ ಥರ ಇರ್ತವೆ. ಅಂದರೆ ಯಾರು ಅದನ್ನು ಹಿಂದ್ಲಿಂದ ನೋಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತು ಇನ್ನೊಂದು ಸಮಾಚಾರ ಏನು ಮಾಡ್ತಾಯಿದ್ದೀರಾ, ನಮ್ಮ ವೀಡಿಯೋಸ್ ಏನಾರ ನಿಮ್ಗೆ ಇಷ್ಟ ಆದರೆ, ನಮ್ಮ ಹಳ್ಳಿ ಗಾಡು ಮಾತು, ಈ ನೇಚರು, ಇದ್ರ ಬಗ್ಗೆ ನಾವು ಮಾತಾಡೋದು ಏನಾರು ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ಬರೀ ನಾವು ವ್ಯವಸಾಯದ ಬಗ್ಗೆ, ಹಳ್ಳಿ ಬಗ್ಗೆನೇ ವೀಡಿಯೋಸು ಮಾಡೋದು. ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ. ಫಾಲೋ ಮಾಡ್ತಾಯಿದ್ದೀರಾ. ಫಾಲೋ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ. ಓದಿಲ್ಲ, ಸ್ವಲ್ಪ ಇಂಗ್ಲೀಷು ಮಧ್ಯೆ ಬರ್ತವೆ. ಓದಿರೋದು ಬರೀ 8ನೇ ಕ್ಲಾಸು, ಅದು ಫೇಲು. ಎಷ್ಟಪ್ಪ ಫೇಲು ಅಂತಂದರೆ ಡಿಸ್ಟಿಂಕ್ಷನಲ್ಲೇ ಫೇಲು. ಕನ್ನಡ ಒಂದು ಜಸ್ಟ್ ಪಾಸು. ಆಗಲೇ ಸಿನಿಮಾ ನೋಡೋ ಹುಚ್ಚು ನಮಗೆ. ಅದರಿಂದ ಆಮೇಕಿನ್ ನಿಂತವೆಲ್ಲ ಎಲ್ಲ ಹೊಗೆನೆ. ಏಕೆಂತಂದ್ರೆ ಅಲ್ಲಿ ತನಕ ಯಾರು ಪಾಸ್ ಮಾಡೋರು ನನಗೆ ಗೊತ್ತಿಲ್ಲ. ಏಕೆಂತಂದ್ರೆ ಆಗ ABCDನೇ ಗೊತ್ತಿರೋದಿಲ್ಲ ನನಗೆ. ಬೆಂಗಳೂರಿಗೆ ಹೋಗಿ ಒಂದು 8 ವರ್ಷ ಅಲ್ಲಿ ಇಲ್ಲಿ ಆಳುಮುಳು ಕಡ್ಡಿ ಕಸ ಅಂತ ಕೆಲಸ ಮಾಡಿದ್ಮೇಲೆ ಒಂದು ಸ್ವಲ್ಪ ಹಿಂದಿ, ಇಂಗ್ಲೀಷು ಇವೆಲ್ಲ ಕಲ್ತ್ಕೊಂಡೆ. ಥ್ಯಾಂಕ್ ಯು ಸೊ ಮಚ್.